ರಥಸಪ್ತಮಿಯ ದಿವಸ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಅರುಣೋದಯದಲ್ಲಿ ಸ್ನಾನವನ್ನು ಮಾಡತಕ್ಕಂಥದ್ದು ಅಂದರೆ ಪ್ರಕೃತಿ ಸಹಜವಾಗಿರತಕ್ಕಂತಹ ಬಾವಿ ಸರೋವರ ಇಂತಹಕ್ಕೆ ಶ್ರೇಷ್ಠ ಅಂತೇಳಿ ಹೇಳಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ರಥಸಪ್ತಮಿ ದಿವಸ ಸರೋವರಗಳಲ್ಲಿ ಪುಣ್ಯ ನದಿಗಳು ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ ಇವೆಲ್ಲ ಪುಣ್ಯ ನದಿಗಳು ಅಂತೇಳಿ ಹೇಳ್ತಾರೆ. ಇಂತಹ ನದಿಗಳ ಸಮೀಪದಲ್ಲಿರ್ತಕ್ಕಂಥವರು ಸ್ನಾನವನ್ನು ಅಲ್ಲಿ ಮಾಡತಕ್ಕಂತಹ ಅವಕಾಶದಿಂದ ವಂಚಿತರಾಗಬಾರದು. ಪ್ರಯತ್ನಪಟ್ಟು ಹೋಗಿ ಅಂತಹ ನದಿಗಳಲ್ಲಿ ಪ್ರಾತಃ ಕಾಲದಲ್ಲಿ ರಥಸಪ್ತಮಿ ದಿವಸ ಸ್ನಾನವನ್ನು ಮಾಡಲೇಬೇಕು. ಆದ್ದರಿಂದ ನೀವು ಎಲ್ಲೇ ಇರಿ, ಹೇಗೇ ಇರಿ, ರಥಸಪ್ತಮಿ ದಿವಸ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಸಮಂತ್ರಕವಾಗಿ ಮಾಡತಕ್ಕಂಥದ್ದು ಪ್ರಮುಖವಾಗಿ. ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡಿದರೆ ನಿರೋಗವಾದಂತಹ ಶರೀರ, ದೃಢವಾದಂತಹ ಮನಸ್ಸು, ಐಶ್ವರ್ಯ, ಸಂಪತ್ತು ಇವೆಲ್ಲವೂ ಕೂಡ ಆ ಸೂರ್ಯನಾರಾಯಣ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂತಹ ಒಂದು ವಿಶೇಷವಾದಂತಹ ಫಲವನ್ನು ರಥಸಪ್ತಮಿಯ ಹಬ್ಬದ ಆಚರಣೆಯಲ್ಲಿ ಹೇಳಿರತಕ್ಕಂಥದ್ದು ನಾವು ನೋಡಬಹುದು. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.